ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಪ್ಪ ದೇವ್ರೆ, ಏನ್ ಗುರು KKR ಅವರು ಈ ಫೈನಲಲ್ಲಿ ಈ ಲೆವೆಲಿಗೆ ಆಡ್ತಾರೆ ಅಂತ ಕನಸು ಮನ್ಸಲ್ಲೂ ಅನ್ಕೊಂಡಿರಲಿಲ್ಲ ಗುರು. ಸೊ KKR IPL 2024 ಚಾಂಪಿಯನ್ಸು ಒನ್ ಸೈಡ್ ಹೊಡೆದ್ರಲ್ಲ ಗುರು SRH ಅವ್ರನ್ನ. ಯಪ್ಪ ಮುಟ್ ನೋಡ್ಕೊಳಂಗೆ ಹೊಡೆದ್ರು ಅಂತಾನೆ. ಯಾಕಂದ್ರೆ KKR ಬೌಲಿಂಗ್ ಏನಪ್ಪ ಪೇಸ್ ಅಟ್ಯಾಕ್, ಅದು ಬಾ ಅನ್ಬಿಲೀವೇಬಲ್ ಬೌಲಿಂಗ್ ಅಟ್ಯಾಕ್ ಗುರು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ ಗುರು. ಒಂಥರ ರ್ಯಾಮಿಂಗ್ ವರ್ಡ್ಸ್ ಆಗ್ಬೋದು ಇದು. KKR ಗೌತಮ್ ಗಂಭೀರ್ ಶ್ರೇಯಸ್ ಅಯ್ಯರ್, KKR ಗೌತಮ್ ಗಂಭೀರ್ ಶ್ರೇಯಸ್ ಅಯ್ಯರ್, ಲಾಸ್ಟ್ಗೆ ರ ಎಲ್ಲ ಎಂಡ್ ಆಗುತ್ತೆ. ಜೋಕ್ ಅಂತ ಅಲ್ಲ ಗುರು, ಗೌತಮ್ ಗಂಭೀರ್ ಸಕ್ಕತ್ತಾಗಿ ಮೆಂಟರ್ ಮಾಡಿದ್ದಾರೆ. ಆ್ಯಂಡ್ ಶ್ರೇಯಸ್ ಅಯ್ಯರ್ ಇವತ್ತಂತೂ ಶ್ರೇಯಸ್ ಅಯ್ಯರ್ಗೆ ಫುಲ್ ಕ್ರೆಡಿಟ್ಸ್ ಕೊಡಬೇಕು ಗುರು. ಏನು ಬೌಲಿಂಗ್ ಚೇಂಜಸ್ ಅಪ್ಪ, ಅದು ಒಬ್ಬರಾದ್ಮೇಲೆ ಒಬ್ರು ಇವ್ರು ಬೌಲಿಂಗ್ ಚೇಂಜಸ್ ಮಾಡ್ತಾ ಹೋದ್ರು. ಆ ಕಡೆ ಬೌಲರ್ಸ್ ವಿಕೆಟ್ ತೆಗಿತಾ ಹೋದ್ರು. ಸೂಪರ್ ಗುರು. KKR IPL 2024 ಒಂದು ಡಿಸರ್ವ್ಡ್ ಟೀಮ್ ಅಂತಾನೆ ಹೇಳ್ಬೋದು. ಚಾಂಪಿಯನ್ಸ್ ಆಗೋಕ್ಕೆ ಚಾಂಪಿಯನ್ಸ್ ಥರನೇ ಆಡಿದ್ದಾರೆ ಗುರು. ಎಲ್ರು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಅಲ್ಲಿ ಒಬ್ರು ಅಂತ ಇಲ್ಲ, ಅಂದರೆ ಒಬ್ಬರೇ ಆಡಿದ್ದಾರೆ ಅಂತ ಏನೂ ಇಲ್ಲ, ಒಬ್ಬರು ಇಬ್ಬರು ಆ ಥರ ಇಲ್ಲ, ಎಲ್ಲರೂ ಆಡಿದ್ದಾರೆ ಗುರು. ಸೊ ಒಂದು ಸೂಪರ್ ಅಂದರೆ ಯಾವ ಲೆವೆಲಿಗೆ ಅಂದರೆ ಅನ್ಬೀಟೇಬಲ್ ಟೀಮ್ ಥರ ಆಡಿದ್ರು ಗುರು KKR ಅವರು. ಎಕ್ಸ್ಟ್ರಾರ್ಡಿನರಿ. ನಾನು SRH ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ ಗುರು. ಸೊ ಅವ್ರದ್ದು ಟೀಮ್ ಹೆಂಗಿತ್ತು ಅಂತಂದರೆ ಹೊಡೆದ್ರೆ ಧಮಾಕ, ಇಲ್ಲ ಅಂದರೆ ಡಮಾರ್, ಆ ಥರ. ಧಮಾಕ ಅಥವಾ ಡಮಾರ್ ಅವ್ರ ಕೇಸ್ ಹಂಗೆ. ಸೊ ಧಮಾಕ ಯಾಕೆ ಅಂತಂದರೆ ಓಪನರ್ಸ್ ಆಡಿದ್ರೆ ಗುರು 200 ಮೇಲೆ ಹೊಡಿತಾರೆ. ಓಪನರ್ಸ್ ಆಡಲಿಲ್ಲ ಅಂದರೆ 200 ಅಲ್ಲ, ಅವರು 150 ಟಚ್ ಮಾಡಲ್ಲ. ಅದು ನಮ್ಗೆ ಮೊದಲೇ ಹೇಳ್ಕೊಟ್ಟವ್ರೆ. ಕ್ವಾಲಿಫೈಯರ್ 2 ಅಲ್ಲೂ ಅಷ್ಟೊಂದು ಕ್ರೇಜಿಯಾಗಿ ಹೊಡಿಲಿಲ್ಲ, ಅಂದರೆ ಪಿಚ್ಚು ಸ್ಲೋ ಇತ್ತು. ಬಟ್ ಆದರೂ ಓಪನರ್ಸ್ ಆಡಲಿಲ್ಲ ಅಂದರೆ ಅವ್ರ ಕಡೆ 200 ದಾಟಕ್ಕಲ್ಲ, 150 ದಾಟಕ್ಕಾಗಲ್ಲ ಅಂತ ತೋರಿಸ್ಕೊಟ್ಟಿದ್ರು. ಸೊ ಈ ಮ್ಯಾಚಲ್ಲೂ ಹಂಗೆ ಆಯಿತು ಗುರು. ಓಪನಿಂಗ್ ನಡೀಲಿಲ್ಲ, ಓಪನರ್ಸ್ ಇಬ್ಬರು ನಡೀಲಿಲ್ಲ. ಸೊ ಅವರು 150 ಟಚ್ ಅದಲ್ಲ, 120 ಟಚ್ ಮಾಡೋಕ್ಕಾಗಲಿಲ್ಲ ಗುರು. 113ಕ್ಕೆ ಆಲ್ಔಟ್ ಆಗ್ತಾರಪ್ಪ. ಆಲ್ಔಟು ಇನ್ನೂ 9 ಬಾಲ್ ಬಾಕಿ ಇದೆ ಗುರು. ಫೈನಲಲ್ಲಿ ಒಂದು ಟೆಂಪರ್ಮೆಂಟ್ ತೋರಿಸ್ಬಿಟ್ಟು ಸಿಂಗಲ್ ಆಡಿದ್ರು 130 140 ಟಚ್ ಆಗ್ತಿದ್ರು ಗುರು. ಬಟ್ ಏನು ಬ್ಯಾಟಿಂಗ್ ಮಾಡಿದ್ರು ಗೊತ್ತಿಲ್ಲ, ಮಾತೇ ಇಲ್ಲ. ಈ ಕಡೆ ನೋಡಿದ್ರೆ KKR ಅವರು ಒಂದಾದ್ಮೇಲೆ ಒಂದು ವಿಕೆಟ್ ತೆಗಿತವ್ರೆ. ಏನು ಬೌಲಿಂಗ್ ಅಪ್ಪ, ಅದು ಪೇಸ್ ಅಟ್ಯಾಕು. 4 ಜನ ಕ್ರೇಜಿ ಪೇಸ್ ಅಟ್ಯಾಕ್ ಇದೆ. 2 ಜನ ಸ್ಪಿನ್ನರ್ಸು, ಇಬ್ಬರು ಮಿಸ್ಟ್ರಿ ಸ್ಪಿನ್ನರ್ಸ್ ಗುರು. ಸೊ 2 ಮಿಸ್ಟ್ರಿ ಸ್ಪಿನ್ನರ್ಸು ಮೇಲೆ 4 ಬೌಲರ್ಸ್, ಫಾಸ್ಟ್ ಬೌಲರ್ಸ್, ಸಕ್ಕದ ಕ್ವಿಕ್ ಬೌಲರ್ಸ್ ಅವರೇ. ಸೊ ಏನು ಗುರು, ಅನ್ಬಿಲೀವಬಲ್ ಪೇಸ್ ಅಟ್ಯಾಕ್ ಅಂತಾನೆ, ಪೇಸ್ ಅಟ್ಯಾಕ್ ಅಂತಾನೆ ಹೇಳ್ಬೋದಪ್ಪ. ಏನಂತೀರಾ ಗುರು? ಯಾಕೆ ಹೇಳ್ತಿದ್ದೀನಿ ಅಂದರೆ 6 ಜನನೂ ವಿಕೆಟ್ ತೊಗೊಂಡ್ರು ಗುರು. ಒಬ್ಬರು ವಿಕೆಟ್ ಲೆಸ್ ಅಂತ ಇಲ್ವೇ ಇಲ್ಲ. ಎಲ್ಲನೂ ಬಂದವರೆಲ್ಲ ವಿಕೆಟ್ ತೆಗಿತವ್ರೆ. ಶ್ರೇಯಸ್ ಅಯ್ಯರ್ ಅಣ್ಣ ಮುಟ್ಟಿದೆಲ್ಲ ಚಿನ್ನ ಇವತ್ತು. ಇವತ್ತು ಯಾವ ದಿನನೋ ಏನೋ ಗೊತ್ತಿಲ್ಲ, ಶ್ರೇಯಸ್ ಅಯ್ಯರ್ಗೆ ಅಣ್ಣ ಫುಲ್ಲು ಫಾರ್ಮಲ್ಲೇ ಇದ್ರು. ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕು. ಬಟ್ ಅಂದರೆ ಅವರು ಮುಟ್ಟಿದೆಲ್ಲ ಚಿನ್ನ. ಯಾಕಂದರೆ ಬಂದಿರೋ ಬೌಲರ್ಸ್ ಎಲ್ಲ ವಿಕೆಟ್ ತೆಗಿತಾನೆ ಇದ್ರು. ಸೊ ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ಗುರು. ಪೇಸ್ ಅಟ್ಯಾಕ್ ಆಯಿತು, ಸ್ಪಿನ್ನರ್ಸ್ ಆಯಿತು, ಇಬ್ಬರು ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡಿದ್ರು. ಸೊ ಅದಕ್ಕೆ 113ಕ್ಕೆ ಆಲ್ಔಟ್ ಆದರೆ SRH ಅವರು. ಗುರು ಸಮರಿ ನೋಡೋದಾದರೆ SRH ಅವ್ರ ಬ್ಯಾಟಿಂಗ್ ಬಗ್ಗೆ ನಾನೇನು ಹೇಳಲ್ಲ. ಸೊ ನೀವೇ ನೋಡಿರ್ತೀರ ಹೆಂಗೆ ಆಡಿದ್ದಾರೆ ಅಂತ. ಬಟ್ KKR ಬೌಲಿಂಗ್ ಬಗ್ಗೆ ಲಿಟ್ರಲಿ ಹೇಳಲೇಬೇಕು ಗುರು. ಮಿಚೆಲ್ ಸ್ಟಾರ್ಕ್ ಬಿಗ್ ಮ್ಯಾಚ್ ಪ್ಲೇಯರ್. ಯಾಕೆ ಹೇಳ್ತಾರೆ 25 ಕೋಟಿ ಯಾಕೆ ಕೊಟ್ಟರು ಗಂಭೀರ್ ಅವರು? ಸೊ ಕೊಟ್ಟಿದ ಮೇಲೆ ಸ್ವಲ್ಪ ಮುಗುಳ್ನಾಗೆ ತೋರಿಸ್ತಾರೆ ನೋಡಿ. ಯಾಕೆ ಅಂತ ಇವಾಗ ಗೊತ್ತಾಗ್ತಿದೆ ಎಲ್ರಿಗೂ ಅನ್ಸುತ್ತೆ. 25 ಕೋಟಿ ಕೊಟ್ಟಿದ್ದಕ್ಕೂ ಏನು ಗೌರವ್, ಯಾವ ಲೆವೆಲಿಗೆ ಬೌಲಿಂಗ್ ಮಾಡಿದ್ರಪ್ಪ. ಬಿಗ್ ಮ್ಯಾಚ್ ಪ್ಲೇಯರ್ ಯಾಕೆ ಅಂತಾರೆ ಅಂತ ನಿಜ ತೋರಿಸ್ಕೊಟ್ರು ಗುರು. ಬಾಬಾ ಅಭಿಷೇಕ್ ಶರ್ಮಾ ಇನ್ಫಾರ್ಮ್ ಬ್ಯಾಟ್ಸ್ಮನ್ನು. ಏನು ನೋಡ್ತಲೇ ಇದ್ದಂಗೆ ಬೋಲ್ಡ್ ಆದ್ರು ಗುರು. ಬಾಯ್ ಈ ಬಾಲ್ ಹೆಂಗೋ ಬಂತು, ಇವ್ರು ಹೆಂಗೋ ಬ್ಯಾಟಿಂಗ್ ಮಾಡಿದ್ರು, ಸಾಕಂತ ಬೋಲ್ಡೇ ಆಗ್ಬಿಡ್ತಾವೆ ಗುರು. ಅನ್ಬಿಲೀವಬಲ್ ಬೌಲಿಂಗ್ ಅಪ್ಪ, ಸೈಕ್ ಬೌಲಿಂಗ್ ಗುರು. ಸ್ಟಾರ್ಕ್ ಅವ್ರ ಕಡೆಯಿಂದ ಅಭಿಷೇಕ್ ಶರ್ಮಾಗೆ ಹಾಕಿದ್ರು ಬಾಲ್ ನೋಡಿ, ಅದು ಮಾತ್ರ ಸೈಕ್ ಬಾಲ್ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ವೈಭವ್ ಅವರ ಆಣನ ನಾನು ನಿಮ್ಗೇನು ಕಮ್ಮಿ ಇಲ್ಲಪ್ಪ ಅಂತ ಹೇಳಿ ಟ್ರೇವಿಸ್ ಹೆಡ್ನ ಔಟ್ ಮಾಡ್ಬಿಡ್ತಾರೆ. 6 ರನ್ಗೆ 2 ವಿಕೆಟು. SRH ಇಬ್ರು ಘಟಾನುಘಟಿಗಳು, ಬೆಂಕಿ ಬ್ಯಾಟ್ಸ್ಮನ್ಸ್ ಇಬ್ರು ಔಟು ಗುರು. ಸ್ಟಾರ್ಕ್ ಕಾಕ 5th ಓವರಲ್ಲಿ ಮತ್ತೆ ಬರ್ತಾರೆ. ಏನು ಗುರು, ಮತ್ತೆ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡಿಬಿಟ್ಟು ರಾಹುಲ್ ತ್ರಿಪಾಠಿನ ಔಟ್ ಮಾಡ್ತಾರೆ. ರಾಹುಲ್ ತ್ರಿಪಾಠಿ ಅಣ್ಣ ಪಾಪ ರಾಂಗ್ ಚಾಯ್ಸ್ ಆಫ್ ಶಾಟ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲೋ ಹೊಡಿಯೋಕೆ ಹೋಗ್ತಾರೆ, ಅದು ಬಾಲ್ ಎಲ್ಲೋ ಬಂತು ಏನೋ. ಆ ಟೈಮಲ್ಲಿ ಆಬ್ವಿಯಸ್ಲಿ ರನ್ಸು ಇರಲಿಲ್ಲ.
ಸೊ ಜಾಸ್ತಿ ರನ್ಸ್ ಹೊಡೆಯೋಣ, ಸ್ವಲ್ಪ ಇಂಟೆನ್ಸಿಟಿ ತೋರಿಸೋಣ ಅಂತ ಹೊಡೆಯೋಕೆ ಹೋಗ್ತಾರೆ, ಔಟ್ ಆಗ್ತಾರೆ ಗುರು. ರಾಮನ್ ದೀಪಣ್ಣ ಯಾವತ್ತೂ ಕ್ಯಾಚ್ ಬಿಡೋದೇ ಇಲ್ಲ, ಅಂದರೆ ಯಾವತ್ತು ಅಂದರೆ ಸಕ್ಕತ್ತಾಗಿರೋ ಫೀಲ್ಡ್ರು, ಅವ್ರು ಕ್ಯಾಚ್ ಬಿಡಲ್ಲ. ಸೊ ತ್ರಿಪಾಠಿ ಅಣ್ಣ ಔಟ್ ಆದಮೇಲೆ ರನ್ಸೇ ಬರಲ್ಲ. ಪವರ್ ಪ್ಲೇಯಲ್ಲಿ 6 ಓವರ್ಸ್ಗೆ 40 ಗುರು. ನಾವು ಹೈದರಾಬಾದ್ ಹೆಂಗೆ ನೋಡಿದ್ರಲ್ಲ, 6 ಓವರ್ಗೆ 125 ಹೊಡೆದಿರೋ ಟೀಮು. ಸೊ ಫೈನಲಲ್ಲಿ ಆಬ್ವಿಯಸ್ಲಿ ಪ್ರೆಷರ್ ಇರುತ್ತೆ. ಸೊ 6 ಓವರ್ಸ್ಗೆ 40 ಫಾರ್ 3 ಇದ್ರು ಗುರು. ಅದಾದಮೇಲೆ ಹರ್ಷಿತ್ ರಾಣಾ ಅಣ್ಣ ಬರ್ತಾರೆ, ಶಾರ್ಟ್ ಪಟ್ ಡುಡುಮ್ ಅಂತ ಹೇಳಿ ನಿತೀಶ್ ರೆಡ್ಡಿನ ಔಟ್ ತೆಗಿತಾರೆ ಗುರು. ಅಂದರೆ ನಿತೀಶ್ ರೆಡ್ಡಿ ವಿಕೆಟು ಆ ಟೈಮಲ್ಲಿ ಕ್ರೂಷಿಯಲ್ ಆಗಿತ್ತು ಗುರು. ನಿತೀಶ್ ರೆಡ್ಡಿ ಅವ್ರು ಔಟ್ ಆದಮೇಲೆ ಇಬ್ಬರ ಮೇಲೆ ಡಿಪೆಂಡ್ ಆಯಿತು, ಕ್ಲಾಸನ್ ಆ್ಯಂಡ್ ಮರ್ಕ್ರಮ್ ಇವರಿಬ್ಬರು ಹೆಂಗೆ ಆಡ್ತಾರೆ, 160 170ವರೆಗೂ ಟಚ್ ಮಾಡಿಸ್ತಾರೆ, ಹಂಗೆ ಹಿಂಗೆ ಅಂತ ಎಲ್ಲ ಕ್ಯಾಲ್ಕುಲೇಷನ್ ಹಾಕಿದ್ರೆ ರಸೆಲ್ ಅಣ್ಣ ಬಂದ್ಬಿಟ್ಟು ಮರ್ಕ್ರಮ್ನ ಔಟ್ ಮಾಡಿಬಿಟ್ರು ಗುರು. ಕೊನೆಯಲ್ಲಿ SRH ಬ್ಯಾಟ್ಸ್ಮನ್ಸ್ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ನೇ ಬರಲಿಲ್ಲ ಗುರು. ಸೊ 9 ಬಾಲ್ ಇರೋಷ್ಟರಲ್ಲೇ ಆಲ್ಔಟ್ ಆಗಿಬಿಟ್ರಪ್ಪ. 113ಕ್ಕೆ ಆಲ್ಔಟ್ ಆದರು ಗುರು. ನಾನು 113, 9 ಬಾಲ್ ಆಡಿದ್ರು, ಇನ್ನೊಂದು 9 ರನ್, 122 ಆದ್ರೂ ಆಗಿರೋದು. ಏನಪ್ಪ ಈ ಥರ ಬ್ಯಾಟಿಂಗ್ ಮಾಡಿದ್ರು ಅಂತ. ಕ್ಲಾಸ್ ಏನು ಔಟು, ಈ ಕಡೆ ಶಾಬಾಜ್ ಅಣ್ಣ ಔಟು, ಸಮಾದ್ ಔಟು, ಏನು ಗುರು. ಉನಾದ್ ಕತ್ತು ಅವ್ರ ಕಡೆಯಿಂದ ಏನೋ ಅಂದರೆ ಅವ್ರು ಏನಪ್ಪ ಮಾಡ್ತಾರೆ ಬೌಲರ್ಸ್. ಪ್ಯಾಟ್ ಕಮಿನ್ಸ್ ಒಂಚೂರು ಆಡಿದ್ರಪ್ಪ 24, 10 ರನ್ ಇದ್ದಾಗಲೇ ಅವ್ರು ಡ್ರಾಪ್ ಕ್ಯಾಚ್ ಆಯಿತು. ಬಟ್ 24 ರನ್ ನೋಡಿದ್ರು, ಏನು ಅಷ್ಟೊಂದು ಯೂಸ್ ಆಗಲಿಲ್ಲ. 113 ರನ್ ಅಂದರೆ ತುಂಬ ಕಡಿಮೆ ಆಗಿತ್ತು ಗುರು ಸ್ಕೋರು. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ ಗುರು? ಇನ್ನಿಂಗ್ಸ್ ಮುಗಿದ್ಮೇಲೆ ಪಾಪ ಕಾವ್ಯ ಮರನ್ ಅವರು ಮುಖ ತೋರಿಸ್ತಿದ್ರು. ಪಾಪ ಮೇಡಮ್ ಏನು ಮಾಡ್ತಾರೆ, ಅಳ್ತಾ ಇದ್ರು ಅಂದರೆ ಆ ಥರ ಫುಲ್ಲು ಕಣ್ಣಲ್ಲಿ ನೀರು ಆ ಥರ ಅಲ್ಲ, ಅಳು ಮುಖ ಬಂದಿತ್ತು ಆ ಥರ ಅಂತ. ಏನು ಗುರು ಹಿಂಗೆ ಆಡಿದ್ರು ಫೈನಲಲ್ಲಿ ಅಂತ. ಯಾಕಂದರೆ ಇಷ್ಟು ಬೇಗ ಮುಗೀತಂತ ಯಾರು ಅಂದ್ಕೊಂಡಿರಲಿಲ್ಲ. ಅಂದರೆ SRH ಬ್ಯಾಟಿಂಗ್ ಈ ಲೆವೆಲ್ಗೆ ಕೊಲ್ಯಾಪ್ಸ್ ಆಗುತ್ತೆ ಅಂತ ಅವ್ರು SRH ಟೀಮ್ ಓನರು ಮತ್ತು SRH ಟೀಮು ಸಪೋರ್ಟ್ ಮಾಡೋ ಎಲ್ಲ ಸಪೋರ್ಟರ್ಸ್ ಇರ್ತಾರಲ್ಲ, ಅವರೆಲ್ಲ ಯಾರು ಆ ಥರ ಅಂದ್ಕೊಂಡೇ ಇರಲಿಲ್ಲ ಗುರು. ಅದು ಫೈನಲಲ್ಲೇ ಒಂದು 2 ಕ್ರೇಜಿ ಟೀಮ್ಸ್ ಆಡ್ತಿರ್ಬೇಕಾದ್ರೆ ಈ ಥರ ಆಗುತ್ತೆ ಅಂತ ಕನಸು ಮುನ್ಸಲು ಅಂದ್ಕೊಂಡಿರಲಿಲ್ಲ ಯಾರು ಅನಿಸುತ್ತೆ. ಸೊ 114 ರನ್ ಟಾರ್ಗೆಟ್ ಬೆನ್ನತ್ತಕ್ಕೆ ಬರ್ತಾರೆ KKR ರಭಸವಾಗಿ ಬರ್ತಾರೆ. ಯಾಕಂದರೆ 114 ಏನಪ್ಪ ಈಸಿ ವಿನ್ನು. ಸೊ ಪಟ ಹೊಡೆದು ಮುಗಿಸೋಣ, ಶಾರ್ಟ್ ಪಾಟ್ ಡುಡುಮ್ ಅಂತ ಎಲ್ಲ ಮುಗಿಸ್ಬೇಡ ಮ್ಯಾಚು ಅಂತಲೇ ಬರ್ತಾರೆ. ಸೊ ಪ್ಯಾಟ್ ಕಮಿನ್ಸ್ ಓವರಲ್ಲಿ ನರೇನ್ ಅಣ್ಣ ಒಂದು 6 ಹೊಡಿತಾರೆ, ಔಟ್ ಆಗಿಬಿಡ್ತಾರೆ. ನಾನು ಅಂದ್ಕೊಂಡೆ ಗುರು 11 ರನ್ಗೆ 1 ವಿಕೆಟು, ಇನ್ನೇನಾದರೂ ಟ್ವಿಸ್ಟ್ ಇರ್ಬೋದಾ, ಏನಾದರೂ ಟ್ವಿಸ್ಟು ಸಿಗ್ಬೋದಾ, ನೋಡೋಕ್ಕೆ ಏನಾದರೂ ರೋಮಾಂಚನವಾಗಿ ನೋಡೋಕ್ಕೆ ಸಿಗ್ಬೋದಾ ನಮ್ಗೇನಾದರೂ ಅಂತ ನಾನು ಅಂದ್ಕೊಳ್ತಿರ್ಬೇಕಾದ್ರೆ ವೆಂಕಟೇಶ್ ಅಯ್ಯರ್ ಅಣ್ಣ ಬಂದರು. ಏನಪ್ಪ ಅಯ್ಯರ್ಸ್ ಡೇ ಅಂತಲೇ ಹೇಳ್ಬೋದು. ಈ ಕಡೆ ಶ್ರೇಯಸ್ ಅಯ್ಯರ್ ಬಾಲಿಂಗ್ ಚೇಂಜ್ ಮಾಡಿದ್ರೆ ಫುಲ್ ಚಿನ್ನ, ಅವ್ರು ಯಾರಿಗೆ ಬಾಲಿಂಗ್ ಚೇಂಜ್ ಮಾಡಿದ್ರು ಅವರೆಲ್ಲ ಬೌಲರ್ಸ್ ಚಿನ್ನ ಥರ ಆಡಿದ್ರು ಇವತ್ತು. ಈ ಕಡೆ ವೆಂಕಟೇಶ್ ಅಯ್ಯರ್ ಅಣ್ಣ ಭುವಿ ಅಣ್ಣನ ಓವರಲ್ಲಿ ಗುರು ಚಚ್ಚಿ ಬಿಸಾಕ್ಬಿಟ್ರಪ್ಪ. ಏನದು 4 6 6 ಏನು ಗುರು, 6 4 ಮೇಲೆ ಸ್ಟಾರ್ಟ್ ಮಾಡಿದ್ರಪ್ಪ ವೆಂಕಟೇಶ್ ಅಯ್ಯರು. ಈ ಮ್ಯಾಚ್ ಅಂತೂ ಸಕ್ಕದಾಗಿ ಆಡಿದ್ರು ಗುರು ವೆಂಕಟೇಶ್ ಅಯ್ಯರು. ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ಗುರು KKR ಅವ್ರ ಕಡೆಯಿಂದ. ಅವನೊಬ್ಬ ಸಾಕು, 10 ಜನಕ್ಕೆ ಮಿದಿ ಅಂತ ಮೆದ್ತಾನೆ. ಒಟ್ನಲ್ಲಿ KKR ಗೆದ್ರು ಒಂದು ಸೈಕ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಈ ಥರ ಫೈನಲಲ್ಲಿ ಒನ್ ಸೈಡೆಡ್ ರಪ ಒನ್ ಸೈಡೆಡಾಗಿ ಹೊಡಿಯೋದು ನಾನಂತೂ ನೋಡೇ ಇಲ್ಲ. ಸೊ ಫೈನಲಲ್ಲಿ ಸೂಪರಾಗಿ ಹಾಕಿದ್ರು ಗುರು. ಈ ಮೊಹಮ್ಮದ್ ಸಿರಾಜ್ ಹಾಕಿದ್ರು ನೋಡಿ ಶ್ರೀಲಂಕಾ ಜೊತೆ ಏಷ್ಯಾ ಕಪ್ ಫೈನಲಲ್ಲಿ. ಅಂದರೆ ಬೌಲರ್ ಹಂಗೆ ಹಾಕಿದ್ರು, ಬಟ್ ಅದು ಮ್ಯಾಚ್ ಫುಲ್ ಫೈನಲು ಹಂಗೆ ಏನೇನೋ ಅಂದ್ಕೊಂಡಿದ್ವಿ, ಮುಗಿದೇ ಹೋಯ್ತು ಬೇಗ. ಆ ಥರನೇ ಇದು ಮ್ಯಾಚ್ ಆಯಿತು. ಅಂದರೆ 113 ಹೊಡೆದ್ರು, ಬಟ್ ಕಾಂಪಿಟೇಷನ್ ಮಾಡೋಕ್ಕೆ ಈ ಕಡೆ ಏನು ಬೌಲರ್ಸ್ ಆ ಥರ ಬೌಲಿಂಗು ಮಾಡಲಿಲ್ಲ, ಆ ಕಡೆ ಬ್ಯಾಟ್ಸ್ಮನ್ಸ್ ಫುಲ್ ರಭಸವಾಗಿ ಬ್ಯಾಟಿಂಗ್ ಮಾಡಿದ್ರು. ಸೊ KKR ಅನ್ಬಿಲಿವಬಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಡಿಸರ್ವ್ಡ್ ಟೀಮ್ ಟು ಬಿ ಚಾಂಪಿಯನ್ಸ್ ಆಫ್ ದಿಸ್ IPL 2024 ಅಂತಲೇ ಹೇಳ್ಬೋದು ಗುರು. ಆ ಒಂದು ಹಕ್ಕುದಾರರವರು ಸಕ್ಕದಾಗಿ ಆಡಿದವ್ರೆ. ಬ್ಯಾಟಿಂಗು ಸಕ್ಕದಾಗಿತ್ತು, ಬೌಲಿಂಗ್ ಸಕ್ಕದಾಗಿತ್ತು. ಆ್ಯಂಡ್ ಆಲ್ರೌಂಡರ್ಸ್ ಇದ್ದಾರಲ್ಲ, ಸುನಿಲ್ ನರೇನ್ ಆಗಲಿ, ರಸೆಲ್ ಆಗಲಿ, ಎಲ್ಲ ಕ್ರೇಜಿ ಗುರು ಅವ್ರ ಟೀಮ್ ಮಾತ್ರ. ಸೊ ಒಂದು ಬಲಿಷ್ಠವಾದ ತಂಡ ಈ IPL ಗೆದ್ದಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಗೌತಮ್ ಗಂಭೀರ್ ವರ್ಸಸ್ ಪ್ಯಾಟ್ ಕಮಿನ್ಸ್ ಒಂದು ಪ್ರತಿಷ್ಠಿತ ಮ್ಯಾಚ್ ಇತ್ತು. ಸೊ ಇಬ್ಬರಲ್ಲಿ ಯಾರು ಗೆಲ್ತಾರೆ ನೋಡೇ ಬಿಡೋಣ ಅಂತ ಕಣಕ್ಕೆ ಇಳಿದಿದ್ರು. ಸೊ ಪ್ಯಾಟ್ ಕಮಿನ್ಸ್ ಹೇಳ್ದಂಗೆ ಅಂದರೆ ಮೊದಲೇ ಹೇಳಿದರು ಮ್ಯಾಚ್ಗಿಂತ ಮೊದಲು, ಎಂದಾದ್ರೂ ಒಂದಿನ ನಾನು ಸೋಲ್ಲೇಬೇಕು ಆ್ಯಸ್ ಎ ಕ್ಯಾಪ್ಟನು ಅಂತ. ಸೊ ಅವ್ರು ಸೋತರು. ಈ ಕಡೆ ಗಂಭೀರ್ ಅಣ್ಣ ಗುರು, ನಾನು ಆ ಥರ ಥಿಂಕ್ ಮಾಡಲ್ಲ, ನನಗೆ ರಿಸಲ್ಟ್ ಬೇಕು, ನಾನು ರಿಸಲ್ಟ್ ಓರಿಯೆಂಟೆಡ್ ಮನುಷ್ಯ. ಸೊ ನನಗೆ ರಿಸಲ್ಟ್ ಸಿಕ್ತು, ನಾನು ರಿಸಲ್ಟ್ಗೋಸ್ಕರನೇ ನಾನು ಬಡ್ದಾಡ್ತೀನಿ ಅಂತ ಹೇಳ್ಬಿಟ್ಟು ಒಂಥರ ರಭಸವಾಗಿ ಬಂದು ಕಪ್ ಗೆಲ್ಸ್ಬಿಟ್ಟು KKRನ ಚಾಂಪಿಯನ್ಸೇ ಮಾಡಿಬಿಟ್ರು ಗುರು ಗೌತಮ್ ಗಂಭೀರು. ಆ್ಯಂಡ್ ಕ್ರೆಡಿಟ್ ಗೋಸ್ ಟು ಶ್ರೇಯಸ್ ಅಯ್ಯರ್ ಆಬ್ವಿಯಸ್ಲಿ ಹೇಳ್ದಂಗೆ. ಆ್ಯಂಡ್ ಇನ್ನೊಂದು ಕ್ರೆಡಿಟ್ ಮರ್ತ್ಬಿಟ್ಟೆ ಗುರು, ಭರತ್ ಅರುಣ್ ಏನು ಬೌಲಿಂಗ್ ಕೋಚ್ ಗುರು ಇವ್ರದ್ದು, KKR ಅವ್ರದ್ದು ಏನು ಸಕ್ಕತ್ತಾಗಿ ಕೋಚ್ ಮಾಡಿದ್ದಾರೆ ಅಂತ. ಯಾಕಂದರೆ ಹರ್ಷಿತ್ ರಾಣಾ ಆ್ಯಂಡ್ ವೈಭವ್ ಅವರ ಇವಾಗ ಬಂದಿರೋ ಪ್ಲೇಯರ್ಸು ಏನು ಬೌಲಿಂಗ್ ಮಾಡ್ತಾರೆ ಗುರು. ಸೊ ಭರತ್ ಅರುಣ್ ಅವ್ರಿಗೂ ಕ್ರೆಡಿಟ್ ಕೊಡಲೇಬೇಕು. ಓವರಾಲ್ ಆಗಿ KKR ಅಂತ ಎಲ್ಲರೂ KKR ಫ್ಯಾನ್ಸ್ ಇರೋರೆಲ್ಲ ಕಮೆಂಟ್ಸ್ ಮಾಡಿ.
ಇನ್ನೇನು ಗುರು 2 months IPL ಹಬ್ಬ ಮುಗ್ದೇ ಹೋಯ್ತು. ಕಣ್ಮುಚ್ಚಿ ಕಾಣ್ತಿರೋಷ್ಟರಲ್ಲೇ 2 month ಮುಗೀತು. ಸೊ ಆ್ಯಸ್ RCB ಫ್ಯಾನು ಸ್ವಲ್ಪ ದಿನ ಮುಂಚೆನೇ ಮುಗ್ದಿತ್ತು ನಮಗೆ. ಬಟ್ ಆದರೆ KKRಗೆ ಸಪೋರ್ಟು ಸ್ವಲ್ಪ ಜನ SRHಗೆ ಸಪೋರ್ಟ್ ಮಾಡ್ತಿದ್ರು. ಸಕ್ಕತ್ತಾಗಿ ಆಡಿದ್ದಾರೆ ಇಬ್ಬರು ಅಂತ. ಬಟ್ ಓವರಾಲ್ ಆಗಿ ನೋಡೋದಾದರೆ IPL ಹೈಲೈಟ್ಸ್ ಮಾತ್ರ ಸಕ್ಕತ್ತಾಗಿದೆ. ಅಂದರೆ ರೆಕಾರ್ಡ್ಸು ಸೂಪರ್ ಆಗಿದೆ ಈ ಸರಿ. ಸಿಕ್ಸಸ್ ಸುರಿ ಮಳೆನೇ ಬಂತು. ಆ್ಯಂಡ್ ಎಮರ್ಜಿಂಗ್ ಪ್ಲೇಯರ್ಸು ಸಕ್ಕತ್ತಾಗಿ ಆಡಿದ್ರು. ಅಭಿಷೇಕ್ ಶರ್ಮಾ ಆಯಿತು, ಸಾಯಿ ಸುದರ್ಶನ್ ಆಯಿತು, ಒಂಥರ ಎಲ್ಲ ಕ್ರೇಜಿಯಾಗಿ ಆಡಿದ್ರು ಗುರು. ಸೊ ಈ ಹೈಲೈಟ್ಸು ರೆಕಾರ್ಡ್ಸು IPL ಒಂದು ರೆಕಾರ್ಡ್ಸ್ ಆಗಲಿ ಆ್ಯಂಡ್ IPLಲ್ಲಿ ಅಂಪೈರ್ಸು ಏನೇನು ಬ್ಲಂಡರ್ಸ್ ಮಾಡಿದ್ರು ಅದ್ರ ಬಗ್ಗೆ ಏನಾದರೂ ಒಂದು ವಿಡಿಯೋ ಮಾಡಿದ್ರೆ ಆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಈ ಸಪೋರ್ಟ್ಗೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ ಇದಾಗಿತ್ತು ಗುರು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನ್ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.